ಕಣಿವೆ ನಾಡಿನ ಹಲವೆಡೆ ಕಳೆದ 36 ಗಂಟೆಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಭಾರೀ ಮಳೆ ಹಿನ್ನೆಲೆಯಲ್ಲಿ ಅಮರನಾಥ್ ಯಾತ್ರೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗಂಡರ್ಬಾಲ್ ಜಿಲ್ಲೆಯ ಯಾತ್ರಿಯ ಬಾಲ್ಟಾಲ್ ಮಾರ್ಗದಲ್ಲಿ ಭೂಕುಸಿತ ಸಂಭವಿಸಿ ಮಹಿಳಾ ಯಾತ್ರಿಕರೊಬ್ಬರು ಸಾವನ್ನಪ್ಪಿ 3 ಗಾಯಗೊಂಡ ಘಟನೆ ನಿನ್ನೆ ವರದಿಯಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲದೆ ಕಣಿವೆ ನಾಡಿನ ಹಲವೆಡೆ ಧಾರಾಕಾರ ವರ್ಷಧಾರೆ ಮುಂದುವರಿಯುವಂತಹ ಸಾಧ್ಯತೆ ಕಂಡು ಬಂದಿದ್ದರಿಂದ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಇನ್ನು ಭರದಿಂದ ಸಾಗಿರುವ ದುರಸ್ತಿ ಕಾರ್ಯ ಕೂಡ ಕಳೆದ 2 ವರ್ಷಗಳಿಂದ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಹಲವೆಡೆ ಭೂಕುಸಿತ ಉಂಟಾಗಿದ್ದು, ಜುಲೈ 17ರಂದು ಮತ್ತು ಗುರುವಾರ ಪಹಲ್ಗಾಮ್ನಲ್ಲಿ ಹಾಗೂ ಬಾಲ್ಟಾಲ್ ಮಾರ್ಗದಲ್ಲಿ ಯಾತ್ರೆಯು ಸ್ಥಗಿತಗೊಂಡಿದೆ. ಇನ್ನು 2 ಮಾರ್ಗದಲ್ಲಿ ಮತ್ತೆ ಸಂಚಾರ ಆರಂಭಕ್ಕೆ ದುರಸ್ತಿ ಕಾರ್ಯ ಕೂಡ ಸಾಗಿದೆ. ಇನ್ನು ದುರಸ್ತಿ ಪೂರ್ಣಗೊಂಡ ಬಳಿಕ ಈ 2 ಮಾರ್ಗದಲ್ಲಿನ ಯಾತ್ರೆಗೆ ಮತ್ತೆ ಚಾಲನೆ ನೀಡಲಾಗುವುದು ಎಂದು ಕಾಶ್ಮೀರ ವಿಭಾಗೀಯ ಕಮಿಷನರ್ ವಿಜಯ್ ಕುಮಾರ್ ವಿದುರಿ ತಿಳಿಸಿದ್ದಾರೆ. ಆದಾಗ್ಯೂ ನಿನ್ನೆ ರಾತ್ರಿ ಪಂತಾಮಿ ಶಿಬಿರದಲ್ಲಿ ತಂಗಿದಂತ ಯಾತ್ರಿಕರಿಗೆ ಬಿಆರ್ಒ ಮತ್ತು ಪರ್ವತ ರಕ್ಷಣಾ ತಂಡಗಳ ನಿಯೋಜನೆಯ ಬೆಂಬಲದೊಂದಿಗೆ ಬಾಲ್ಟಾಲ್ನತ್ತ ಸಾಗಲು ಅವಕಾಶ ನೀಡಲಾಗುತ್ತದೆ. ಇನ್ನು ನಾಳೆಯಿಂದ ಮತ್ತೆ ಯಾತ್ರೆ ಪುನರಾರಂಭವಾಗುವ ಸಾಧ್ಯತೆ ಕೂಡ ಕಂಡುಬಂದಿದೆ. ಇನ್ನು ಹವಾಮಾನ ಮತ್ತು ಮಳೆ ಸೂಚನೆ ಅರಿತುಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.